ಜ್ಯೋತಿಷಿಯೊಂದಿಗೆ ತಾಯಿಯ ಕಾಮದಾಟ ಬಿಚ್ಚಿಟ್ಟಂತಹ ಮಗಳು, ಪತಿ ಜೊತೆಗೆ ಜಗಳ, ಜ್ಯೋತಿಷಿ ಇದ್ದಂತಹ ಸ್ಥಳಕ್ಕೆ ಮಹಿಳೆ ಎಂಟ್ರಿ. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಶಿವಮೊಗ್ಗಕ್ಕೆ ಬಂದೇ ಬಿಟ್ಲು ಮಹಿಳೆ. 20 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಪತಿಗಿಟ್ಲು ದೊಡ್ಡ ಮುಹೂರ್ತ. ಕಮಲಾಕರ್ ಭಟ್ ಹಾಗೂ ಸುಚೇತ್ರಾ ಸಂಬಂಧ ಬಯಲಿಗೆಳೆದಂತಹ ಪುತ್ರಿ ತಂದೆ ಕಳಿಸಿದಂತಹ ಆ ಒಂದು ಮೆಸೇಜ್ನಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಇಲ್ಲಿ ಅಮ್ಮ ಮಾಡ್ತಾ ಇರುವಂತಹ ಕೆಲಸ, ಕಂತ್ರಿ ಕೆಲಸ ಗೊತ್ತಾಗಿತ್ತು ಮಗಳಿಗೆ ಆಲ್ರೆಡಿ. ನನ್ನಮ್ಮ ಬೇರೆಯೊಬ್ಬನ ಜೊತೆಗೆ ಸರಿ ಇಲ್ಲ, ಆತನ ಜೊತೆಗೆ ಏನೋ ಒಂಥರ ಬೇರೆ ಥರ ಇದ್ದಾಳೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಆಕೆಗೆ ಬರುತ್ತೆ ಚಿಕ್ಕ ಮಗಳಿಗೆ. ಆಗ ಅವಳು ಸೀದಾ ಡೈರೆಕ್ಟಾಗಿ ಹೋಗಿ ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ಅಮ್ಮನ ಯಾಕೋ ಒಂದಿಷ್ಟು ಚಲನವಲನಗಳನ್ನು ವೀಕ್ಷಣೆ ಮಾಡಿದ್ರೆ ಸರಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಹಾಕ್ತಾಳೆ. ಆಗ ಅಸಲಿ ಕತೆ ಬಯಲಿಗೆ ಬರುತ್ತೆ. ಆಗ ಗೊತ್ತಾಗುತ್ತೆ ನಿಜಕ್ಕೂ ತನ್ನ ಹೆಂಡತಿ ಮಾಡ್ತಾ ಇರೋದೇನು ಅಂತ. 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿರುವಂತಹ ಹೆಣ್ಣು ಇವಳೇನಾ ಅಥವಾ ರಾಕ್ಷಸಿ ಇವಳ ಅಂತ ಹೇಳಿ ಪ್ರಶ್ನೆ ಬರುತ್ತೆ ಗಂಡನಿಗೆ. ಗಂಡ ಪ್ರಶ್ನೆ ಮಾಡ್ತಾನೆ, ಏನಮ್ಮ ಅವಶ್ಯಕತೆ ಇದೆಯಾ? 2 ಜನ ಮಕ್ಕಳನ್ನ ಹೆತ್ತಿದ್ಯಾ? ನನ್ನ ಜೊತೆಗೆ ಆರಾಮಾಗಿದೆಯಾ? ಸುಮ್ಮನೆ ಜೀವನವನ್ನ ಮಾಡಿಬಿಡು, ಯಾಕೆ ಬೇಕು ಅಂತವ್ರ ಸಾವಾಸ ನಿನಗೆ ಅಂತ ಕೇಳುತ್ತಾರೆ. ಆದರೂ ಕೂಡ ಆಕೆ ಯಾವುದಕ್ಕೂ ಕೂಡ ಲೆಕ್ಕನೇ ಹಾಕಿಲ್ಲ. ನನಗೆ ನೀನು ಬೇಡ, ಅವನೇ ಬೇಕು ಅಂತ ಹೇಳಿ ಆಕೆ ಡಿಸೈಡ್ ಮಾಡ್ಕೊಳ್ತಾಳೆ. ಅಲ್ಲಮ್ಮ, ಸುಮ್ಮನೆ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಯಾಕೆ ಬೇಕು ಈ ಸ್ವಾಮೀಜಿ ಕೆಲಸ ವಿಚಾರ ನಿಮಗೆ? ಇಬ್ಬರು 2 ಜನ ಮಕ್ಳಿದ್ರು ತಾನೆ, ಒಂದು ಗಂಡ ಇದ್ದ ತಾನೆ, ಗಂಡ ದುಡ್ದಾಗ್ತಿದ್ದ ತಾನೆ, ಅವಶ್ಯಕತೆ ಏನಿತ್ತು? ಹಂಗಂತ ಕಾವ್ಯಸ್ವಾಮಿ ತಪ್ಪೇ ಇಲ್ವಾ? ತಪ್ಪಿದೆ. ಸುಮ್ಮನೆ ದೇವ್ರ ಹತ್ರ ಹೋಗಿ, ದೇವ್ರೇ ಜಗತ್ತಿಗೆ ಒಳ್ಳೇದು ಮಾಡು, ದೇವ್ರೇ ನನ್ನಿಂದ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಳ್ಳೋ ಸ್ಥಾನದಲ್ಲಿ ನಿಂತ್ಕೊಂಡು 4 ಜನಕ್ಕೆ ಬುದ್ಧಿ ಹೇಳುವಂತಹ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದಂತಹ ಕಳಸ್ವಾಮಿ ಮಾಡಿದ ಕೆಲಸ ಏನು? ತನ್ನ ಕಾಮುಕತನಕ್ಕೆ, ತನ್ನ ಇಷ್ಟಕ್ಕೆ ಬೇರೆ ಒಂದು ಆಂಟಿನ ಬಳಸ್ಕೊಂಡಿರುವಂಥದ್ದು. ಹುಡುಗೇನೂ ಅಲ್ಲ, ಮದುವೆಗಿರುವೆ ಆಗ್ತಾನೋ ಪುಣ್ಯಾತ್ಮ, ಅದೂ ಇಲ್ಲ. ಇವರಿಬ್ಬರ ಲವ್ ಸ್ಟೋರಿ ಹೆಂಗಿತ್ತು ಅಂತಂದ್ರೆ ಜೈಲುವರೆಗೂ ಹೋಗಿದೆ ಈಗ ಲವ್ ಸ್ಟೋರಿ. ಶಿವಮೊಗ್ಗದ ಕಮಲಾಕರ್ ಭಟ್ ಗುರೂಜಿ ಜೊತೆ ಆಂಟಿಯ ವಾಸ. ತಾನು ಮತ್ತೆ ತಂಗಿ ಒಂದು ರೂಮ್ನಲ್ಲಿ ಮಲಗ್ತಾ ಇದ್ದೇವೆ ಅಂತ ಹೇಳಿ ಮಗಳು ಮೆಸೇಜ್ ಮಾಡ್ತಾಳೆ. ಕಮಲಾಕರ್ ಭಟ್ ಗುರೂಜಿಯ ಜೊತೆಗೆ ಆಂಟಿ ವಾಸ. ನಾನು ಮತ್ತೆ ತಂಗಿ ಒಂದು ರೂಮ್ನಲ್ಲಿ ಮಲಗ್ತಾ ಇದ್ದೇವೆ ಅಂತ ಹೇಳಿ ಮೆಸೇಜ್. ತಾಯಿ ಗುರೂಜಿ ಬೇರೆ ರೂಮ್ನಲ್ಲಿ ಮಲಗ್ತಾ ಇದ್ದಾರೆ ಅಂತ ಹೇಳಿ ಮೆಸೇಜ್. ಅಲ್ಲದೆ ನಿತ್ಯ ಕಿರುಕುಳ ನೀಡ್ತಾ ಇದ್ದಾಳೆ ಅಂತ ಹೇಳಿ ಮಗಳು ಕೇಳಿಕೊಂಡಿದ್ಲು. ಅಲವತ್ತುಕೊಂಡಿದ್ದಂತಹ ಮಗಳು ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬರುವಂತೆ ಕೇಳಿದ್ದಂತಹ ಮಕ್ಕಳ ತಂದೆ. ಮಹಿಳೆಯ ವಿರುದ್ಧ ಸಿದ್ದಾಪುರ ಠಾಣೆಗೆ ದೂರನ್ನ ನೀಡಿದಂತಹ ಪತಿ ಮಹೇಶ್. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಗಂಡನಿಗೆ ಅನುಮಾನ ಬಂದಿತ್ತು. ಗಂಡಂಗೆ ಇವಳು ಮಾಡ್ತಾ ಇರುವಂತಹ ಕುತಂತ್ರಿ ಕೆಲಸಗಳೆಲ್ಲವೂ ಕೂಡ ಗೊತ್ತಿತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಆಕೆ ಯಾರು ಸೊಂಟದ ಸುಂದರಿ ಒಪ್ಕೊಂಡಿರ್ಲಿಲ್ಲ. ಅದು ಯಾವುದನ್ನು ಕೂಡ ಕೇಳ್ತಾನೂ ಇರಲಿಲ್ಲ. ನನ್ನಿಷ್ಟ, ನನ್ನ ಲೈಫು, ಕೇಳಕ್ ನೀನು ಯಾರು ಅಂತ ಕೇಳ್ತಾ ಇದ್ಲಂತೆ. ಅಲ್ರೇ, ತಾಳಿ ಕಟ್ಟಿದ ಗಂಡ ಕೇಳದೆ ಮತ್ತಿನ್ಯಾರು ಕೇಳಬೇಕು? ಮತ್ತಿನ್ಯಾರು ಹೇಳಬೇಕು? ಕಾಮನ್ ಸೆನ್ಸ್ ಇರೋದಿಲ್ಲ, ಬುದ್ಧಿಗೆ ಹಿಡ್ದಿರುತ್ತೆ ನಿಮಗೆ ಲವ್ವಲ್ಲಿ. ಒಂದು ಕೊಲೆ ಮಾಡುವಂತಹ ವಿಚಾರವನ್ನು ನೀವು ಮಾಡ್ತೀರಾ ಅಂತಂದರೆ ಬುದ್ಧಿಯಲ್ಲಿ ಹೋಗಿತ್ತು, ಏನು ತಿನ್ನಕ್ಕೆ ಹೋಗಿತ್ತು ಬುದ್ಧಿ? ಆಕೆಯ ಮೈಮಾಟವೂ ಕೂಡ ಹಾಗೆ ಇತ್ತು. ಅದನ್ನು ನೋಡಿ ಜ್ಯೋತಿಷಿ ಫಿದಾ ಆಗಿದ್ದ. ಏನು ಸಿದ್ದಾಪುರಕ್ಕೆ ಬಂದಿರುವಂತಹವರು ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿದ್ದಂತಹ ಆಕೆ ಏನು ಮಾಡ್ತಿದ್ಲು ಆಂಟಿ ಅಂತಂದರೆ,
ಇವಪ್ಪ ಇದ್ದಾನಲ್ಲ ಜ್ಯೋತಿಷಿ, ಆ ಅಪ್ಪನ ಜೊತೆಗೆ ಜೀವನವನ್ನು ಮಾಡ್ತಿದ್ಲು. 6 ತಿಂಗಳಿಂದ ಆ ಅಪ್ಪನ ಬೆನ್ನ ಹಿಂದೆನೇ ಇರ್ತಿಲ್ಲಂತೆ. ಅದೊಂದು ಸ್ಟೇಟಸ್ ಇತ್ತಪ್ಪ, ಮೈ ಫ್ಯಾಮಿಲಿ ಅಂತ ಹಾಕೊಂಡಿಲ್ದು ಪುಣ್ಯಾತ್ಗಿತ್ತಿ ಆಂಟಿ. ಗಂಡನನ್ನ ಬಿಟ್ಟು ಸ್ವಾಮೀಜಿ ಮತ್ತೆ ಒಂದೆರಡು ಜನ ಇಟ್ಕೊಂಡು ಮೈ ಫ್ಯಾಮಿಲಿ ಅಂತ ಹೇಳಿ ಹಾರ್ಟ್ ಸಿಂಬಲ್ ಹಾಕ್ಕೊಂಡು ಟ್ರಿಪ್ಗಳನ್ನ ಮಾಡ್ತಾ ಇದ್ದಂತಹ ಸುಂದ್ರಿ. ಯಾವ ಮಟ್ಟಕ್ಕೆ ಅವರಿಬ್ಬರ ಕಿತ್ತೋಗಿರೋ ಲವ್ ಹುಟ್ಟಿತ್ತು ಅಂತಂದ್ರೆ ಮಕ್ಕಳನ್ನು ಕೂಡ ಇಗ್ನೋರ್ ಮಾಡುವಷ್ಟು ಆಕೆಯ ಲವ್ ಹುಟ್ಟಿತ್ತು. ಆ ಮಕ್ಕಳು ಮೆಸೇಜ್ ಮಾಡ್ತಾರಂತೆ ಅಪ್ಪನಿಗೆ, ಅಪ್ಪ ನಮ್ಗೆ ಇಲ್ಲಿ ತುಂಬಾ ಭಯ ಆಗ್ತಾ ಇದೆ. ನಾನು ಮತ್ತೆ ನನ್ನ ತಂಗಿ, ಅಂದರೆ ಚಿಕ್ಕ ಇಬ್ಬರು ಮಕ್ಕಳಲ್ಲ ಹರಿಗೆ, ನಾನು ಮತ್ತೆ ನನ್ನ ತಂಗಿ ಒಂದು ರೂಮಲ್ಲಿ ಮಲಗ್ತಾ ಇದ್ದೀವಿ. ಅಮ್ಮ ಆ ಜ್ಯೋತಿಷಿ ಜೊತೆಗೆ ಮತ್ತೊಂದು ರೂಮಲ್ಲಿ ಮಲಗ್ತಾ ಇದ್ದಾಳೆ. ನನಗೆ ತುಂಬ ಭಯ ಆಗ್ತಾ ಇದೆ, ನಾನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅಲವತ್ಕೊಂತ ಇದ್ದೀನಿ ನಾನು, ನಂಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಎನ್ನುವಂತಹ ಮಾತನ್ನ ತಂಗಿ ಹೇಳ್ತಾಳೆ. ಪತಿ ಮಹೇಶ್ ಹತ್ಯೆಗೂ ಸ್ಕೆಚ್ ಹಾಕಿದ್ಲು. ಕಿರಾತಕಿ ಹೆಂಡತಿ 4ರನ್ನ ಕಳುಹಿಸಿ ದಾಳಿ ನಡೆಸಿ ಚಾಕು ಇರಿತಕ್ಕೆ ಪ್ಲಾನ್. ದಾಳಿಯಲ್ಲಿ ಪತಿ ಮಹೇಶ್ ಎಸ್ಕೇಪ್, ಆತನ ಸ್ನೇಹಿತ ಸಾವ್. ಚಾಕು ಇರಿತಕ್ಕೆ ಒಳಗಾಗಿರುವಂತಹ ಮಹೇಶ್ ಸ್ನೇಹಿತ ವಸಂತ ಸಾವ್. ಕೊಲೆ ಕೇಸ್ನಲ್ಲಿ ಕಮಲಾಕರನನ್ನ ಬಂಧಿಸಿರುವಂತಹ ಪೊಲೀಸ್. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಇರುವಂತಹ ಜೀವನವನ್ನು ಚೆನ್ನಾಗಿ ಕಳೆಯೋದು ಬಿಟ್ಟುಬಿಟ್ಟು ಕೊಲೆ ಮಾಡಿಬಿಟ್ಟು ಅಸಹ್ಯ ಅನ್ಸಲ್ಲ ನಿಮ್ಗಳಿಗೆ? ಪ್ರೀತಿ ಅಂತ ಯಾಕೆ ಹೇಳಕಂತೀರಾ ಸುಮ್ನೆ? ಎಷ್ಟೋ ಜೀವನ ಹಾಳು ಮಾಡ್ತೀರಾ, ಎಷ್ಟೆಲ್ಲ ಜೀವನವನ್ನು ಹಾಳು ಮಾಡ್ತೀರಾ ನೀವೆಲ್ಲ. ನಿಮಗೆಲ್ಲ ಕಾವಿ ಬರುತ್ತೆ ಈಗ ಬಾಯಿಲ್ ಸರಿಯಾಗಿ. ಕೊಲೆ ಕೇಸ್ನಲ್ಲಿ ಕಮಲಾಕರ್ ಭಟ್ ಅವರನ್ನ ಪೊಲೀಸರು ಬಂಧಿಸ್ತಾರೆ. ಕತೆ ಎಲ್ಲಿಗೆ ಬಂದಿತ್ತು ನನಗೆ ಹೇಳ್ತಾ ಇದ್ದೆ ನಾನು. ಇಲ್ಲಿ ಆಕೆ ಇದ್ದಾಳಲ್ಲ ಆಂಟಿ, ಸೌಮಿತ್ರನೋ ಸೌಚಿತ್ರನೋ ಏನೋ ಬರುತ್ತಲ್ಲ ಅವಳ ಹೆಸರು. ಅವಳು ಏನು ಮಾಡ್ತಾಳೆ ಅಂತಂದರೆ, ತಾನು ಕಾಮಿಸ್ವಾಮಿಯ ಜೊತೆಗೆ ಬದುಕಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಳ್ತಾಳೆ. ಇಲ್ಲಿ ಗಂಡ ಕಿರಿಕಿರಿ ಮಾಡ್ತಿರ್ತಾನೆ, ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳೆ, ಮಕ್ಕಳಿಗೇನು ಮಾಡಬೇಡ್ವೆ ಅಂತ ಹೇಳ್ತಾ ಇರ್ತಾನೆ. ಕಿರಿಕಿರಿ ತಡ್ಕೊಳಕ್ಕಾಗಲ್ಲ ಅವಳಿಗೆ ಆಂಟಿಗೆ. ಹಾಗೇನು ಮಾಡ್ತಾಳೆ ಅಂದರೆ, ತಾನು ಚೆನ್ನಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ, ತಾನೇ ಸುಖವಾಗಿರಬೇಕು ಅನ್ನುವಂತಹ ಸ್ವಾರ್ಥದಿಂದ, ಮಕ್ಕಳ ಮರಿ ಹೆಂಗಾರ ಹಾಳಾಗೋಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ತನ್ನ ಗಂಡನನ್ನೇ ಕೊಲೆ ಮಾಡುವಂತಹ ಸಂಚನ್ನು ರೂಪಿಸ್ತಾಳೆ. ಅದು ಹೆಂಗೋ ಆ ಮಹೇಶ ಎನ್ನುವಂತಹ ಒಂದು ವ್ಯಕ್ತಿ ಇರ್ತಾನಲ್ಲ ಗಂಡ, ಅವನ ಸ್ನೇಹಿತರಿಗೆ ಗೊತ್ತಾಗತ್ತೆ. ಒಬ್ಬ ಸ್ನೇಹಿತ ಬಂದು ತಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಈ ಕಾವಿ ಸ್ವಾಮಿ ಮತ್ತೆ ಈ ಹುಡುಗಿಯ ಆಂಟಿ ಇದ್ದಾಳಲ್ಲ, ಆಂಟಿ ಅಪ್ಪ ಮತ್ತು ಸುಮಾರು ಜನ ಸೇರಿ ಆತನನ್ನ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲನೆಯ ಚಿತ್ರ ಮತ್ತು ಮಧ್ಯದ ಚಿತ್ರ ಇದೆಯಲ್ಲ, ಅವರಿಬ್ರು ಒಂದೇ ವ್ಯಕ್ತಿ. ಅವರು ಇಬ್ರು ಕೂಡ ಸತ್ತು ಹೋಗಿರುವ ಒಬ್ಬನೇ ವಸಂತ ಅಂತ ಹೇಳಿ ಆತನ ಹೆಸರು. ವಸಂತ ಎನ್ನುವಂಥವನು ಸತ್ತಿರುವಂಥ ವ್ಯಕ್ತಿ. ಅದರ ಪಕ್ಕದಲ್ಲಿ ಕೆಂಪಗೆ ಬೊಟ್ಟಿಟ್ಕೊಂಡಿದ್ದಾನಲ್ಲ ಆತನೇ ಮಹೇಶ. ನೋಡಕ್ ಚೆನ್ನಾಗೇ ಇದ್ದಾರಲ್ಲ ಮಹೇಶಂಗೆ ಏನಾಗಿದೆ? ಚೆನ್ನಾಗೇ ಇದ್ದಾರೆ, ಜೀವನ ಮಾಡ್ತಾರೆ, ದುಡಿತಾರೆ, 4 ಹೊತ್ತು ತಿನ್ನಕ್ಕೆ ಹಾಕ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಇನ್ನೇನಮ್ಮ ಬೇಕು ನಿನಗೆ? ಇನ್ನೇನು ಬೇಕಿತ್ತು ನಿನಗೆ? ಬೇಕಿತ್ತು ನಿನಗೆ? ಸುಮ್ಮನೆ ಜೀವನ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಸ್ಕೆಚ್ ಹಾಕಿದ್ಲಂತೆ ತನ್ನ ಗಂಡನಿಗೆ. ಅದೆಲ್ಲೋ ಮಿಸ್ ಆಗಿದೆ. ಆ ಸ್ಕೆಚ್ಚು ಇಬ್ಬರ ಹೊಡೆದಾಟದಲ್ಲಿ ಸತ್ತವನ್ ಯಾರು ಅಂತ ಕೇಳಿದ್ರೆ ವಸಂತ್ ಎನ್ನುವಂತಹ ಮನುಷ್ಯ. ಇಲ್ಲಿ ಆಂಟಿಯ ಅಪ್ಪನೂ ಕೂಡ ಭಾಗಿಯಾಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲೆಯಾಗಿದೆ. ಎಲ್ಲರನ್ನೂ ಕರ್ಕೊಂಡ್ಬಂದು ವಿಚಾರಣೆಗಳನ್ನು ನಡೆಸ್ತಾ ಇದ್ದಾರೆ. ಆಗಬೇಕು. ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಗಂಡನನ್ನೂ ಲೆಕ್ಕಿಸದೆ ಸ್ವಾಮೀಜಿ ಹಿಂದೆ ಹೋಗೋದು. ಏನ್ ಹೇಳಿದ್ರು SP ಮಾತನಾಡಿದ್ದಾರೆ, ಏನ್ ಹೇಳಿದ್ರು SP ಅವರು ನೋಡ್ಕೊಂಬನ್ನಿ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್
ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಸ್ ಪಿ ಸರ್, ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇವರಿಬ್ಬರ ಕಾಮದಾಟವನ್ನ ಸಹಿಸಕ್ಕಾಗಿದೆ. ಗಂಡ ಒಂದಿಷ್ಟು ಕೋಪದಲ್ಲಿ ಮಾತನಾಡಿದ್ದಂತೆ, ಸುಮ್ಮನೆ ಮಕ್ಕಳು ನೋಡ್ಕೊಂಡಿರು, ಆಗಿದ್ದಾಯ್ತು, ತಪ್ಪನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ. ಇವಳು ಸುಮ್ಮ ಕೂತ್ಕೋಬೇಕು ತಾನೆ ಆಂಟಿ, ಸುಮ್ಮ ಕೂತ್ಕೊಂಡಿಲ್ಲ. ಆಸೆ ಜಾಸ್ತಿ, ಕಾಮುಕತನ ಜಾಸ್ತಿ. ಹೋಗಿದ್ದಾಳೆ ಕಾವಿ ಸ್ವಾಮಿ ಜೊತೆಗೆ, ಅವನೇ ಕಮ್ಮಿ ಇಲ್ಲ, ಅವನದು ಅದೇ ಆಸೆ. ಇಬ್ಬರು ಸೇರ್ಕೊಂಡು ಗಂಡನನ್ನು ಮುಗಿಸ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕ್ಬಿಟ್ಟು ಸರಿಯಾಗಿರುವಂತಹ ಟೈಮ್ ನೋಡಿಕೊಂಡು ಗಂಡನಿಗೂ ಮುಹೂರ್ತ ಇಟ್ಟಿದ್ರು. ಆದರೆ ಗಂಡನ ಫ್ರೆಂಡು ಸಾವನ್ನು ಒಪ್ತಾನೆ ವಸಂತ ಹೇಳಿ. ನೋಡಿ, ಮದುವೆ ಆದ ಮೇಲೆ ಗಂಡನನ್ನು ಪ್ರೀತಿಸಿ, ಅನ್ಯ ಗಂಡಂದಿರನ್ನ ಪ್ರೀತಿ ಮಾಡಕ್ಕೆ ಹೋಗಬೇಡಿ, ಅನ್ಯ ಪುರುಷರನ್ನ ಪ್ರೀತಿ ಮಾಡಕ್ಕೆ ಹೋಗಬೇಡಿ. ಮದುವೆ ಆದ ನಂತರ ಮಕ್ಕಳನ್ನ ಪ್ರೀತಿಸಿ, ಇನ್ನು ಬೇರೆ ಪುರುಷರನ್ನ ಪ್ರೀತಿ ಮಾಡೋದು ಬೇಡವೇ ಬೇಡ. ನಿಮಗೆ ಅಷ್ಟೊಂದು ಆಸೆ ಪ್ರೀತಿ ಎಲ್ಲವೂ ಬಂತು ಅಂದರೆ ಡೈವರ್ಸ್ ಅನ್ನುವಂಥ ಒಂದು ಪ್ರಕ್ರಿಯೆಗಳಿದ್ದಾವೆ. ಹೋಗಿ ತಗೊಳ್ಳಿ, ಏನಾರ ಮಾಡ್ಕೊಳ್ಳಿ ನಿಮ್ಮ ಜೀವನಾನ. ಆದರೆ ಕೊಲೆ ಮಾಡುವಂತಹ ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ಗುಡ್. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇನ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.